ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯಲ್ಲಿ ಇಂದು ದಿನಾಂಕ 30/11/2025 ಗುರುವಾರ ದಿನದಂದು ಕರ್ನಾಟಕ ಸರ್ಕಾರ ಹಾವೇರಿ ಜಿಲ್ಲಾ ಪೊಲೀಸ್ ಜಿಲ್ಲಾ ಮಟ್ಟದ ಎಸ್ಸಿ ಮತ್ತು ಎಸ್ಟಿ ಮುಖಂಡರುಗಳ ಸಭೆಯನ್ನ ಕರೆಯಲಾಯಿತು. ಸಭೆಯಲ್ಲಿ ಹಾವೇರಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಎಸ್ಪಿ ಯಶೋಧ ವಂಟಗೋಡಿ ಹಾಗೂ ಎಡಿಷನಲ್ ಎಸ್ಪಿಯವರು ಆದ ಲಕ್ಷ್ಮಣ್ ಶಿರ್ಕೋಳ ಮತ್ತು ರಾಣಿಬೆನ್ನೂರಿನ ಡಿವೈಎಸ್ಪಿ ಲೋಕೇಶ್ ಜಿ ಮತ್ತು ಹಾವೇರಿ ಡಿವೈಎಸ್ಪಿ ಆದಂತಹ ಎಂಎಸ್ ಪಾಟೀಲ ಅವರು ಹಾಗೂ ಹಾವೇರಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಆಗಿರುವಂತಹ ಪ್ರಶಾಂತ್ ಎಂವೈ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಹಾಜರಿದ್ದರು ಮತ್ತು ಹಾವೇರಿ ಜಿಲ್ಲಾ ಕಚೇರಿ ಪಂಚಾಯತ್ ಸಭಾಭವನದಲ್ಲಿ ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಎಸ್ಸಿ ಎಸ್ಟಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಹಾವೇರಿ ಜಿಲ್ಲಾ ಆದ್ಯಂತ ಎಲ್ಲಾ ದಲಿತ ಮುಖಂಡರು ಹಾಗೂ ಸಂಘ ಸಂಸ್ಥೆಯ ಸಮಿತಿಯ ಮುಖಂಡರುಗಳು ಹಾಜರಿದ್ದರು ಮತ್ತು ಎಸ್ಸಿ ಎಸ್ಟಿಯ ಸಮಾಜದ ಕುಂದುಕೊರತೆಗಳು ಚರ್ಚಿಸಲಾಗಿತ್ತು. ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡಿದ್ದೆ. ದಯಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಮುಂದೊಂದು ಟೈಮ್ ಒಳಗೆ ನೀವು ಅದನ್ನ ನೆನೆಸ್ಕೊಂತೀರಾ, ಹೌದಲ್ಪ ನಾನು ಮಾಡಬೇಕಾಗಿತ್ತು. ಕಸ ವಿಲೇವಾರಿನ ನಾವು ಕಸದನ್ನ ಎತ್ಕೋಬೇಕು. ಯಾವ ತರ ಮಾಡ್ಬೇಕಂದ್ರೆ ಸ್ವಚ್ಛವಾಗಿ ಇಡ್ಬೇಕಂದ್ರೆ ನಮ್ಮ ದಲಿತ ಕೇರಳ ಸ್ವಚ್ಛ ಇದ್ರೆ ನಾವೇನ್ ಮಾಡ್ತೀವಿ, ಮುಂದೆ ನಾವೇನ್ ಮಾಡ್ತೀವಿ, ಅವ್ರು ಎವರೆಸ್ಟ್ ಮೂಡತ್ತಿ ಒಳ್ಳೇದಾದ ಕೆಟ್ಟದಾದ ಹೇಗಿರ್ಬೇಕು ಏನಂತ ನೀವು ಅದ್ರ ಬಗ್ಗೆ ನೀವು ಅವೇರ್ನೆಸ್ ಕೊಡ್ಲಿಲ್ಲ, ನೀವು ಅದನ್ನು ಮಾಡಲಿಲ್ಲ ಅನ್ನೋದು ಏನಾಕೈತಿ, ನಾವಿರೋದೇ ಹೀಗೆ, ನಮ್ಮ ಉಡಿಗಳು ಹೀಗೆ ಅಂತಂದು ಅವರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಾರ. ಸೊ ನಿಮ್ಮಲ್ಲಿ ಅದನ್ನು ಕೂಡ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಒನ್. ನಿನ್ನೆ ನಾನು ರಿಜಿಸ್ಟ್ರೇಷನ್ ಆಫೀಸ್ ಹೋಗಿದ್ದೆ, ನೋಂದಣಿ ಅಧಿಕಾರಿ ಹೆಸರು ಮಿಸ್ಯೂಸ್ ಆಗ್ತಾ ಇದೆ ಸರ್, ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರಿಂದ ಮತ್ತು ಮಹಾತ್ಮ ಹೆಸರಿಂದ ಯಾವುದು ಮಾಡಬೇಡ ಅಂತ ಹೇಳಿದ್ರೆ ಅಂತ ಹೇಳಿ ಮೌಖಿಕವಾಗಿ ಹೇಳ್ಯಾರ ಅಂತ ಹೇಳಿ ನಾನು ಕೇಳಿದೆ. ಏನದು ಹೊಸದು ಏನಾಗ್ಯಾವ ಅಂತ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ. ಸಮಾಜ ಕಲ್ಯಾಣ ಅಧಿಕಾರಿ ನಮ್ಮ ಶಿವಪ್ಪ ಹೇಳಿ ಇಲ್ಲ ಸರ್ ನಾವು ಮಾಡ್ತಾ ಇದೀವಿ ನಾ ಇನ್ನು ಮಟ್ಟ ನೋಡಿಲ್ಲ. ಸಮಾಜ ಕಲ್ಯಾಣ ಅಧಿಕಾರಿ ನಮ್ಗೆ ಹೇಳಬೇಕು, ಅದ್ರ ಬಗ್ಗೆ ಉತ್ತರ ಕೊಡ್ರಿ. ಎಸ್ಸಿ ಎಸ್ಟಿ ಸ್ಕೀಮ್ಗಳಿಗೆ ಎಲ್ಲಾ ಒಂದು ಇಲಾಖೆ ಒಳಗೆ ಹಾಗಾದ್ರೆ ಯಾವ ಇಲಾಖೆ ಒಳಗೆ ಏನೇನದಾವು ಏನೇನಿಲ್ಲ ನಮ್ಗೆ ಇನ್ನು ಮಟ್ಟ ಯಾವ್ದು ಮಾಹಿತಿ ಬಂದಿಲ್ಲ. ದಯಮಾಡಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ, ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ಏನಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ. ಆಮೇಲೆ ಬಹಳ ತುಂಬಾ ದಿನ ಆಯ್ತದ ಆಶಾದೀಪ ಒಂದು ಸ್ಕೀಮ್ ಬಂದೈತಿ ಲೇಬರ್ ಡಿಪಾರ್ಟ್ಮೆಂಟ್ ಇಂದ. ಎಸ್ಸಿ ಎಸ್ಟಿ ಜನಕ್ಕೆ ಹುಡುಗರನ್ನ ಅವರ ಪ್ರೈವೇಟ್ ಕಂಪನಿಯವರು ಹೈಯರ್ ಮಾಡ್ಕೊಂಡ್ರೆ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ಎಂಶಿ ಶಿಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.